ಭಾರತವು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಹೊಂದಿದೆ. ಜೊತೆಗೆ ಕಮರ್ಷಿಯಲ್ ಆಯಿಲ್ ಸ್ಟಾಕ್ಸ್ ಅದು ಕೂಡ ಇದೆ. ಅಂದ್ರೆ ವಾಣಿಜ್ಯ ಬಳಕೆಗೆ ಬಳಸುವಂತಹ ತೈಲದ ದಾಸ್ತಾನು. ಸೊ ಎರಡು ಮೇಜರ್ ಆಗಿದೆ. ಒಂದು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಒಂದಾದ್ರೆ, ಇನ್ನೊಂದು ಕಮರ್ಷಿಯಲ್ ಆಯಿಲ್ ಸ್ಟಾಕ್ಸ್. ಈ ಎರಡು ವಿಧಾನಗಳ ಮೂಲಕ ಭಾರತ 74 ದಿನಗಳಿಗೆ ಬೇಕಾಗುವಷ್ಟು ಕಚ್ಚಾ ತೈಲವನ್ನು ಹೊಂದಿದೆ. ನಾನು ಒಂದೊಂದಾಗಿ ಅದನ್ನ ಹೇಳ್ತಾ ಹೋಗ್ತೇನೆ. ನೋಡಿ, ಏನಾಗಿ ಅಂದ್ರೆ ಭಾರತ ಜಗತ್ತಿನಲ್ಲಿ 3ನೇ ಅತಿ ದೊಡ್ಡ ತೈಲ ಆಮದು ರಾಷ್ಟ್ರ. ಭಾರತ ತನ್ನ 85% ಕಚ್ಚಾ ತೈಲದ ಅಗತ್ಯವನ್ನ ಈಡೇರಿಸಲಿಕ್ಕೆ ಆಮದನ್ನ ಅವಲಂಬಿಸಿದೆ. ಸೊ ಇದು ಮೇಜರ್ ಪಾಯಿಂಟ್ ಇರುವಂತದ್ದು. ಸೊ ಹಾಗಾಗಿ ಭಾರತ ಇಂಧನದಲ್ಲಿ ಸ್ವಾವಲಂಬನೆ ಯಾಕೆ ಆಗ್ಬೇಕು ಅಂತಂದ್ರೆ, ಭಾರತ ಈಗ 85% ತನ್ನ ಇಂಧನವನ್ನ ಆಮದು ಮಾಡ್ಕೊಳ್ತಾ ಇರುವಂತದ್ದು, ಮುಖ್ಯವಾಗಿ ತೈಲವಂತೂ ಅನಿಲವನ್ನ ಆಮದು ಮಾಡ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಸ್ವದೇಶಿ ಪ್ರೊಡಕ್ಷನ್ ಬಹಳ ಕಡಿಮೆ ಇದೆ. ತೈಲ ಮತ್ತು ಅನಿಲ ಎರಡು ಕೂಡ ನೈಸರ್ಗಿಕವಾಗಿ ಉತ್ಪನ್ನ ಆಗುವಂತದ್ದು, ಭಾರತದಲ್ಲಿ ಅದರ ಕೊರತೆ ಇರುವಂತದ್ದು ನಿಜ. ಸೊ ಹಾಗಾಗಿ ಮತ್ತೊಂದು ಕಡೆ ಇರಾನ್ ಯುದ್ಧದ ಪರಿಣಾಮ ಹರ್ಮುಜ್ ಜಲಸಂಧಿಯನ್ನ ಕಳೆದ ಫೆಬ್ರವರಿ 28ರಿಂದ ಇರಾನ್ ಬಂದ್ ಮಾಡಿದೆ. ಸೊ ಹಾಗಾಗಿ ಈ ಹರ್ಮುಜ್ ಜಲಸಂಧಿ ಮೂಲಕ ಯುರೋಪಿಗಿರ್ಬೋದು, ಏಷ್ಯಾಕ್ಕಿರ್ಬೋದು ತೈಲ ಸರಬರಾಜು ಆಗ್ತಾ ಇಲ್ಲ, ಅನಿಲ ಸರಬರಾಜು ಆಗ್ತಾ ಇಲ್ಲ. ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಣಾಮವಾಗಿ ಅಲ್ಲಿನ ರಾಷ್ಟ್ರಗಳು, ಕತಾರ್ ಇರ್ಬೋದು, ಸೌದಿ ಅರೇಬಿಯಾ, ಇರಾಕ್, ಹೀಗೆ ಬೇರೆ ರಾಷ್ಟ್ರಗಳು ಕೂಡ ಅಲ್ಲಿ ಉತ್ಪಾದನೆಯನ್ನ ಕಡಿಮೆ ಮಾಡಿದೆ ಅನ್ನುವಂಥದ್ದು ಇತ್ತೀಚಿನ ವರದಿ. ಸೊ ಒಂದ್ ಕಡೆ ಹರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರುವಂತಹ ಬಿಕ್ಕಟ್ಟು, ಮತ್ತೊಂದ್ ಕಡೆ ಕೊಲ್ಲಿ ರಾಷ್ಟ್ರದಲ್ಲಿ ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನ ಪರಿಣಾಮವಾಗಿ ಅಲ್ಲಿ ತೈಲೋತ್ಪಾದನೆ ಕುಂಠಿತ ಆಗಿರುವ ಹಿನ್ನೆಲೆಯಲ್ಲಿ ತೈಲ ದರ ಏರಿಕೆ ಆಗ್ತಾ ಇದೆ.